ನಮಸ್ಕಾರ ವೀಕ್ಷಕರೇ, ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ತಮಗೆಲ್ಲರಿಗೂ ಸರ್ವಜ್ಞಾನ ಫಾರ್ ಯು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ತಮಗೆ 2 ಗುಡ್ ನ್ಯೂಸ್ಗಳನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆ 2 ಗುಡ್ ನ್ಯೂಸ್ಗಳು ನಿಮಗೆ ಬಹಳ ಉಪಯೋಗ ಆಗುತ್ತೆ ಅಂತ ಹೇಳಿ ಕೂಡ ಅಂದ್ಕೊಂಡಿದ್ದೀನಿ. ನಂತರ ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣದ ಬಗ್ಗೆ ಅಥವಾ ಕಂತಿನ ಬಗ್ಗೆ 6, 7, 8 ನಂತರ 7, 8 ಈ ಎಲ್ಲ ಕಂತುಗಳು ಯಾರಿಗೆ ಬಂದಿದೆ ಇಲ್ಲವೋ ಅನ್ನೋದನ್ನು ನಾನು ನಿಮಗೆ ವಿತ್ ಪ್ರೂಫ್ ಸಮೇತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ನೋಡಿ, ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ತಮಗೆ ಒಂದು ಸಣ್ಣ ರಿಕ್ವೆಸ್ಟು. ಇದುವರೆಗೂ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಬಿಟ್ಟು ನನ್ನ ವಿಡಿಯೋಗೆ ಲೈಕ್ ಕೊಡ್ತಾ ಇದ್ದೀರೋ ಅಥವಾ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ ಅವರಿಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ನಂತರ ಯಾರೆಲ್ಲ ಹೊಸಬರು ನನ್ನ ವಿಡಿಯೋಗೆ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರೋ ಅವರೆಲ್ಲರೂ ಪ್ರತಿಯೊಬ್ಬರು ಕೂಡ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ನಂತರ ಸಬ್ಸ್ಕ್ರಿಪ್ಷನ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಡಿ. ಆದಷ್ಟು ವಿಡಿಯೋನ ಕೊನೆಯವರೆಗೂ ನೋಡಲಿಕ್ಕೆ ಪ್ರಯತ್ನ ಪಡಿ. ಯಾಕೆ ಅಂತಂದರೆ ವಿಡಿಯೋದಲ್ಲಿ ನಾವು ಯಾವುದೇ ಥರ ನಿಮಗೆ ಫೇಕ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರೋದಿಲ್ಲ. ಇರೋ ಮಾಹಿತಿಯನ್ನು ನಾನು ನಿಮಗೆ ಒದಗಿಸ್ತಾ ಇರ್ತೀನಿ. ಆ 2 ಗುಡ್ ನ್ಯೂಸ್ಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನಿಮಗೆ ಇಷ್ಟು ನಮ್ಮ ಒಂದು ಸಣ್ಣ ರಿಕ್ವೆಸ್ಟ್ ಇರುತ್ತೆ. ಯಾಕಂದರೆ ನಾವು ನಿಮಗೆ ಹೊಸ ಅಪ್ಡೇಟ್ಗಳನ್ನು ತರಬೇಕು ಅಂತಂದರೆ ನಮಗೂ ಕೂಡ ನೀವು ಮೋಟಿವೇಶನ್ ಮಾಡಬೇಕಾಗತ್ತೆ. ಸೊ ನಾವು ನಿಮಗೆ ಅದಕ್ಕಾಗಿ ನಿಮ್ಮ ಕಡೆಯಿಂದ ಬಯಸೋದು ಒಂದು ಸಣ್ಣ ಸಬ್ಸ್ಕ್ರಿಪ್ಷನು, ನಂತರ ಒಂದು ವಿಡಿಯೋಗೆ ಲೈಕು. ನೋಡಿ, ಇವಾಗ ಮೊದಲನೇ ವಿಷಯ ಏನು ಅಂತಂದರೆ, ಮೊದಲೇ ಗುಡ್ ನ್ಯೂಸ್ ಏನಂತಂದರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ 1ರಿಂದ 6ನೇ ಕಂತು ಯಾರಿಗೆಲ್ಲ ರಿಸೀವ್ ಆಗಿದೆಯೋ, ನಂತರ 1ರಿಂದ 8ನೇ ಕಂತಿನವರೆಗೂ ಇದುವರೆಗೂ ಒಂದು ಕಂತಿನ ಹಣ ಯಾರಿಗೆ ಬಂದಿಲ್ವೋ ಅವರಿಬ್ಬರಿಗೂ ಕೂಡ ನಾನು ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ಯಾರಿಗೆಲ್ಲ 1ರಿಂದ 6ನೇ ಕಂತಿನ 1ರಿಂದ 6ನೇ ಕಂತಿನ ಹಣ ಜಮಾ ಆಗಿದೆಯೋ, 7 ಮತ್ತು 8ನೇ ಕಂತಿನ ಬಗ್ಗೆ ಒಂದು ಗುಡ್ ನ್ಯೂಸ್ ಏನಂತಂದರೆ, ಇಲ್ಲಿ ನಾನು ನಿಮಗೆ ಒಂದು ಪಕ್ಕದಲ್ಲಿ ನಾನು ಕಸ್ಟಮರಿಗೆ ಅಂಥೇಳಿ ಒಂದು ಫ್ರಾಂಚೈಸಿಯನ್ನು ನಾನು ಪರ್ಚೇಸ್ ಮಾಡಿದ್ದೇನೆ. ಆ ಫ್ರಾಂಚೈಸಿಯಲ್ಲಿ ಒಂದು ಕಸ್ಟಮರ್ದು ಅಮೌಂಟು ಚೆಕ್ ಮಾಡಿದ್ದೇನೆ. ನಾನು ಇಲ್ಲಿ ನಿಮಗೆ ಒಂದು ಸ್ಕ್ರೀನ್ಶಾಟನ್ನು ಹಾಕಿದ್ದೇನೆ. ಆ ಸ್ಕ್ರೀನ್ಶಾಟಲ್ಲಿ ಅವರ ಒಂದು ಟ್ರಾನ್ಸಾಕ್ಷನ್ ಬ್ಯಾಲೆನ್ಸ್ ಅಮೌಂಟ್ ಎಷ್ಟಿದೆ, ಅವರ ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ ಅಂತೇಳಿ ಮೊದಲು ಬಂದಿದೆ. ನಂತರ ಬ್ಯಾಲೆನ್ಸ್ ಕೂಡ ಇಲ್ಲಿ ತೋರಿಸ್ತಾ ಇದೆ ನೋಡಿ. ನಂತರ ಇಲ್ಲಿ ಡೇಟ್ ಸಮೇತ ಅವರ ಖಾತೆಗೆ ಎಷ್ಟು ಹಣ ಜಮಾ ಆಗಿದೆ ಅನ್ನೋದನ್ನು ಕೂಡ ನಾನು ನಿಮಗೆ ಇಲ್ಲಿ ಒಂದೊಂದಾಗಿ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, 31 3ನೇ ತಿಂಗಳ ಅಂದರೆ ಇದೇ ಲಾಸ್ಟ್ ಮಂತು 31/3 680 ರೂಪಾಯಿ ಅವರಿಗೆ ಅನ್ನಭಾಗ್ಯ ಯೋಜನೆ ಹಣ ಜಮಾ ಆಗಿದೆ. ನಂತರ 30ನೇ ತಾರೀಕಿಗೆ ಅವರ ಖಾತೆಗೆ 2000 ರೂಪಾಯಿ ಜಮಾ ಆಗಿದೆ ಗೃಹಲಕ್ಷ್ಮಿ ಯೋಜನೆದ್ದು. ಇದು 8ನೇ ಕಂತು. ನಂತರ ಇಲ್ಲಿ ಅದೇ ತಿಂಗಳು 28/3 2000 ರೂಪಾಯಿ ಮತ್ತೆ ಜಮಾ ಆಗಿದೆ. ಅದೇ ತಿಂಗಳು 7ನೇ ಕಂತಿನ ಹಣ ಅಂದರೆ ಈ ಒಂದು ಫಲಾನುಭವಿಗೆ 7 ಮತ್ತು 8ನೇ ಕಂತಿನ ಹಣ ಒಂದೇ ತಿಂಗಳಲ್ಲಿ 2 ಬಾರಿ ಜಮಾ ಆಗಿದೆ. 2,000 ರೂಪಾಯಿದ ಹಾಗೆ 4,000 ರೂಪಾಯಿ ಒಂದೇ ತಿಂಗಳಲ್ಲಿ ಅವರಿಗೆ ಜಮಾ ಆಗಿದೆ. ಮೊದಲು ಯಾವುದೇ ಥರ ನಿಮಗೆ ಈ ಥರ ಹಣವನ್ನು ಹಾಕ್ತಾ ಇದ್ದಿದ್ದಿಲ್ಲ. ಈ ತಿಂಗಳಿಂದು ಮುಂದಿನ ತಿಂಗಳು ಹಾಕ್ತಾಯಿದ್ರು ಅಥವಾ ಜನವರಿ ತಿಂಗಳದ್ದು ಫೆಬ್ರವರಿಗೆ ಹಾಕ್ತಾಯಿದ್ರಲ್ಲ. ಸೊ ಆ ಥರ ಇವಾಗ ಈ ತಿಂಗಳಲ್ಲಿ ಮಾಡಿಲ್ಲ. ಯಾಕೆ ಅನ್ನೋದು ನಿಮಗೆ ಕ್ವಶನ್ ಉಂಟಾಗ್ಬೋದು. ಇದು ಲೋಕಸಭಾ ಎಲೆಕ್ಷನ್ ಇರೋದರಿಂದ ಯಾವುದೇ ಥರ ಗೃಹಲಕ್ಷ್ಮಿ ಯೋಜನೆಯ ಹಣ ಪೆಂಡಿಂಗ್ ಆಗಿ ಉಳಿದುಕೊಂಡಿಲ್ಲ. ಸೊ ಇಲ್ಲಿ ನಿಮಗೆ ಇನ್ನೊಂದು ಕ್ವಶನ್ ಹುಟ್ಟಬೋದು, ಸರ್ ನಮಗೆ 7ನೇ ಕಂತಿಂದು 8ನೇ ಕಂತಿಂದು ಯಾವುದೂ ಹಣ ಬಂದಿಲ್ಲ ಅಂತೇಳಿ ಕೂಡ ಹುಟ್ಟಬಹುದು. ಯಾಕೆ ಅಂತಂದರೆ ಇಲ್ಲಿ 30% ಜನರಿಗೆ ಮಾತ್ರ 7 ಮತ್ತು 8 ಈ ಕಂತಿನ ಹಣ ಅವರ ಖಾತೆಗೆ ಜಮಾ ಆಗಿದೆ. ಇನ್ನು 70% ಏನಿದೆ ಅಲ್ವೋ ಅವರಿಗೆ ಡೇ ಬೈ ಡೇ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ಬ್ಯಾಂಕಿನ ಒಂದು ರೂಲ್ಸ್ ಕೂಡ ಇದ್ದಾವೆ, ಅವ್ರದ್ದು ಒಂದು ರೆಗ್ಯುಲೇಷನ್ಸ್ ಕೂಡ ಇರುತ್ತೆ. ದಿನಕ್ಕೆ 30ರಿಂದ 40 ಲಕ್ಷದವರೆಗೆ ಫಲಾನುಭವಿಗಳಿಗೆ ಮಾತ್ರ ಈ ಒಂದು ಹಣ ಟ್ರಾನ್ಸ್ಫರ್ ಆಗ್ತಾಯಿದೆ. ಸೊ ಹಾಗಾಗಿ ಟೆಕ್ನಿಕಲ್ ಇಶ್ಯೂ ಇರ್ಬೋದು ಅಥವಾ ಏನೋ ಒಂದು ಸಮಸ್ಯೆ ಇರ್ಬೋದು, ಅವರ ಖಾತೆ ನೆಟ್ವರ್ಕು ಏನೋ ಒಂದು ಸಮಸ್ಯೆ ಇರುತ್ತೆ. ಸೊ ಹಾಗಾಗಿ ಈ ಒಂದು 7 ಮತ್ತು 8 ಕಂತಿನ ಹಣ ಬಂದಿಲ್ಲ. ಇನ್ನು ಒಂದು ಕಂತಿನ ಹಣ ಬಂದಿಲ್ಲ, 1ರಿಂದ 8 ಕಂತಿನ ಹಣದವರೆಗೆ ಒಂದು ಕಂತಿನ ಹಣ ಬಂದಿಲ್ಲ ಅಂತಂದರೆ ಅವರಿಗಾಗಿ ನಾನು ಒಂದು ಡೆಡಿಕೇಟೆಡ್ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋದ ಥಂಬ್ನೇಲ್ ಕೂಡ ನಾನು ನಿಮಗೆ ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೇನೆ. ಆ ವಿಡಿಯೋನ ನೋಡ್ಕೊಂಬಿಟ್ಟು ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಯಾವುದೂ ಬಂದಿಲ್ಲೋ ಅಂತಂದರೆ ಆ ವಿಡಿಯೋನ ನೋಡಿ ಒಂದೊಂದಾಗಿ
ಪೂರ್ತಿಯಾಗಿ ನೋಡಿ, ಯಾಕಂದರೆ 18 ಕಂಡೀಷನ್ಗಳಿದ್ದಾವೆ. ಆ 18 ಕಂಡೀಷನ್ಗಳು ನೀವು ಕರೆಕ್ಟಾಗಿ ಫಾಲೋ ಮಾಡಿದರೆ ನಿಮಗೆ ಪಕ್ಕಾ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರುತ್ತೆ. ನೀವು ಈ ತಿಂಗಳ ಸರಿ ಮಾಡ್ಕೊಂಡ್ರೆ ನೆಕ್ಸ್ಟ್ ಮಂತು ವೆರಿಫೈ ಆಗಿಬಿಟ್ಟು ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ. ಇನ್ನು ಎರಡನೇ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಯಾರೆಲ್ಲ ರೇಷನ್ ಕಾರ್ಡು ಅಪ್ಡೇಟ್ ಮಾಡಬೇಕು ಅಂತ ಹೇಳಿ ವೇಟ್ ಮಾಡ್ತಾಯಿದ್ರು, ಹೊಸ ರೇಷನ್ ಕಾರ್ಡಿಗೆ ಅಪ್ಲೈ ಮಾಡಲಿಕ್ಕೆ, ತಿದ್ದುಪಡಿ ಮಾಡಲಿಕ್ಕೆ, ಏನೋ ಇರ್ಬೋದು ನಿಮ್ಮ ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ, ಅದು ಕೂಡ ಇವತ್ತು ಅಪ್ಡೇಷನ್ ಚಾಲುವಾಗಿದೆ. ನಿಮಗೇನಾದರೂ ಅಪ್ಡೇಷನ್ ಮಾಡೋದು, ಕರೆಕ್ಷನ್ನು, ತಿದ್ದುಪಡಿ ಏನು ಮಾಡೋದಿದ್ರೂ ಕೂಡ ನೀವು ನಾನು ಇವಾಗ ಅಷ್ಟೇ ಅಪ್ಲೋಡ್ ಮಾಡಿರೋ ಅಂಥ ವಿಡಿಯೋದ ತಮ್ನೇಲ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ. ಆ ವಿಡಿಯೋದಲ್ಲಿ ಯಾವ ಯಾವ ವಲಯಕ್ಕೆ ಎಷ್ಟು ಗಂಟೆಗೆ ಅಪ್ಡೇಷನ್ ಕೊಟ್ಟಿದ್ದಾರೆ ನಿಮ್ಮ ಜಿಲ್ಲೆಯವರಿಗೆ ಅಂಥೇಳಿ ಮಾಹಿತಿ ಇದೆ. ಆ ವಿಡಿಯೋನ ಕೂಡ ನೀವು ವಾಚ್ ಮಾಡಿಬಿಟ್ಟು ನಿಮ್ಮ ರೇಷನ್ ಕಾರ್ಡ್ ತಿದ್ದುಪಡಿಯನ್ನು ನೀವು ಮಾಡ್ಕೋಬೋದು. ನೋಡಿ ವೀಕ್ಷಕರೇ, ಇಂತಹ ಜೆನ್ವಿನ್ ಮಾಹಿತಿಗಳ ವಿಡಿಯೋಗಳಿಗಾಗಿ ನೀವು ಚಾನಲ್ಗೆ ಸಬ್ಸ್ಕ್ರಿಪ್ಷನ್ ಮಾಡ್ಕೊಂಬಿಟ್ಟು ನೋಟಿಫಿಕೇಷನ್ ಬಟನ್ ಆನ್ ಮಾಡಿ ಇಟ್ಕೊಳ್ಳಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.